ಈಗ ಗಿಲ್ಲಿ ಅವರ ವಿಚಾರಕ್ಕೆ ಬರೋದಾದ್ರೆ ಇವತ್ತಿನ ಬೆಳಗ್ಗೆ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಗಿಲ್ಲಿ ಕ್ಯಾಪ್ಟನ್ ಆಗಿ ಅಶ್ವಿನಿ ಅವರ ಹತ್ರ ಕೆಲಸ ಮಾಡಿ ಅಂತ ಹೇಳ್ತಾರೆ. ಅಶ್ವಿನಿ ಅವರು ಸುಸ್ತಾಗಿದೆ, ನಾಳೆ ಬೆಳಗ್ಗೆ ಮಾಡ್ತೀನಿ ಅಂತಾರೆ. ಇವ್ರು ನೈಟ್ ನಿದ್ದೆ ಮಾಡಕ್ ಕೂಡ ಬಿಡಲ್ಲ ಗಿಲ್ಲಿ ಅವರು. ಅವ್ರಲ್ಲಿ ಕ್ವಾಟ್ಲೆ ಶುರು ಮಾಡ್ತಾರೆ ಗಿಲ್ಲಿ ಅವರು. ಇಷ್ಟು ದಿನಗಳ ಕಾಲ ಯಾರೇ ಏನೇ ಟ್ರೈ ಮಾಡಿದ್ರು ಗಿಲ್ಲಿ ಅವ್ರ ಹತ್ರ ಕೆಲಸ ಮಾಡ್ಸಕ್ ಆಗ್ಲಿಲ್ಲ. ಇವಾಗ ಕ್ಯಾಪ್ಟನ್ ಗಿಲ್ಲಿ ಬೇರೆಯವ್ರ ಹತ್ರ ಕೆಲಸ ಮಾಡ್ಬೇಕು. ಇವಾಗ ಇದು ಟಾಸ್ಕ್. ಅಂದ್ರೆ ಇಷ್ಟು ದಿನ ಗಿಲ್ಲಿನೇ ಕೆಲಸ ಮಾಡಿಲ್ಲ, ಈಗ ಬೇರೆಯವ್ರ ಹತ್ರ ಕೆಲಸ ಮಾಡೋಕೆ ಏನ್ ಅರ್ಹತೆ ಇದೆ ಅಂತ ಒಂದಷ್ಟು ಜನ ವೀಕ್ಷಕರು ಹೇಳುವಂತದ್ದು. ಗಿಲ್ಲಿ ಹತ್ರ ಕೆಲಸ ಮಾಡಿಸೋದು ಎಷ್ಟು ಕಷ್ಟ? ನೀವೊಂದು ಆಲ್ರೆಡಿ ಒಂದು ಉದಾಹರಣೆ ಕೊಟ್ಟಿದ್ದೀರಾ, ಬಾತ್ರೂಮ್ ಅಲ್ಲೆಲ್ಲ ಹೆಂಗ್ ಕ್ಲೀನ್ ಮಾಡ್ತಾ ಇದ್ರು ಅಂತ. ಸೊ ಗಿಲ್ಲಿ ಹತ್ರ ಕೆಲಸ ಮಾಡೋದು ಕಷ್ಟನೇ. ಬಟ್ ಮನೆಯವ್ರಿಗೊಂದು ಒಪಿನಿಯನ್ ಕ್ರಿಯೇಟ್ ಆಗೋಗಿತ್ತು. ಹೇಗೆ ಅಂದರೆ ಗಿಲ್ಲಿ ಮಾಡೋದೇ ಇಲ್ಲ, ಬಟ್ ಅವ್ನು ಮಾಡ್ತಿದ್ದ, ಬಟ್ ಹೇಳಿ ಟೈಮಲ್ಲಿ ಮಾಡ್ತಿರ್ಲಿಲ್ಲ. ಅಟ್ ದಿ ಎಂಡ್ ಆಫ್ ದಿ ಡೇ ಲಾಸ್ಟಲ್ಲಿ ಹೋಗ್ಬಿಟ್ಟು ಏನೋ ಒಂದು ಮಾಡಬೇಕಲ್ಲ ಅಂತ ಮಾಡ್ಬಿಟ್ಟು ಬರ್ತಿದ್ದ. ಬಟ್ ಈಗ ಅವನಿಗೆ ಗೊತ್ತಾಗಿರುತ್ತೆ, ಲೈಕ್ ಆ್ಯಸ್ ಅ ಕ್ಯಾಪ್ಟನ್ ನಾವು ಹೇಳಿದಾಗ, ನಾವು ಮಾಡಲ್ಲ ಅಂತ ಹೇಳಿದಾಗ ಹೆಂಗೆ ಅನಿಸುತ್ತೆ, ಅದನ್ನ ಟ್ಯಾಕಲ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಇವಾಗ ಅವ್ನಿಗೆ ಅನ್ನಿಸ್ತಿರ್ಬೋದು. ಬಟ್ ಅವ್ನು ತಪ್ಪು ಮಾಡ್ತಿದ್ದಾನೆ ಅಂತಲೂ ಹೇಳಲ್ಲ, ಬಿಕಾಸ್ ಅವ್ನು ಕೆಲಸ ಮಾಡಿಲ್ಲ ಅಂತ ಇವಾಗ ಅವನು ಮಾಡಿಸ್ತಿರೋದು ತಪ್ಪು ಅಂತಲೂ ಹೇಳಲ್ಲ. ಬಿಕಾಸ್ ಕ್ಯಾಪ್ಟನ್ಗೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಈ ಕೆಲಸ ಮಾಡಿಸ್ಲೇಬೇಕಾಗಿರುತ್ತೆ. ಸೊ ಈಗ ಅವ್ನು ಅದನ್ನ ಮಾಡ್ತಿರುವಾಗ ಪ್ರಾಬ್ಲಿ ಅವ್ನಿಗೆ ಅನಿಸಿರ್ಬೋದು, ನಾ ಆ ಟೈಮಲ್ಲಿ ಮಾಡಿದಿದ್ರೆ ಈ ಸಿಚುವೇಶನ್ ನನಗೆ ಬರ್ತಿರಲಿಲ್ಲ ಅಂತ. ಬಟ್ ಕೆಲವು ಸಿಚುವೇಷನಲ್ಲಿ ಹೆಂಗಾಗ್ತಿತ್ತು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಅಶ್ವಿನಿ ಮ್ಯಾಮು ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ. ಕಾವ್ಯನ್ ಕ್ಯಾಪ್ಟನ್ಸಿ ಬಂದಿದ್ದಾಗ ಒಂದು ಸತಿ ಏನಾಗಿತ್ತು, ನೈಟ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅವಾಗ ಹೋಗಿ ಕೇಳಿದಾಗ ಸರಿ ಮ್ಯಾಮ್ ನಾಳೆ ಮಾಡಿ ಅಂತ ಹೇಳಿರ್ತಾರೆ. ಬಟ್ ಇವನು ಸ್ವಲ್ಪ ಅದೆಲ್ಲ ಒಪ್ಕೊಳ್ಳಲ್ಲ ಅಷ್ಟು ಈಸಿಯಾಗಿ. ಇವನು ಆಗಬೇಕು ಅಂದರೆ ಆಗಲೇಬೇಕು, ಆಗಿಲ್ಲನೇ ಮಲ್ಗಕ್ಕೆ ಬಿಡಲ್ಲ. ಸೊ ಕಾವ್ಯನ್ ಕ್ಯಾಪ್ಟನ್ಸಿ ಆ ಥರ ಇತ್ತು, ಗಿಲ್ಲಿ ಕ್ಯಾಪ್ಟನ್ಸಿ ಈ ಥರ ಇದೆ ಅಂದರೆ ಅವ್ನು ಹೆಂಗೆ ಅದು ಕ್ಯಾಪ್ಟನ್ಸಿ ನಿಭಾಯಿಸ್ತಾನೆ, ಅವನಿಗೆ ಬಿಟ್ಟಿದ್ದು. ಬಟ್ ಈಗ ಅವನಿಗೆ ಸ್ವಲ್ಪ ಹೀಟ್ ಗೊತ್ತಾಗಿರುತ್ತೆ, ಯಾರು ಮಾಡಲ್ಲ ಅಂತಂದಾಗ ಹೆಂಗೆ ಅಂತ. ಸೊ ಗಿಲ್ಲಿ ಬರೀ ಕಾವ್ಯನ ಭಾವನೆಗಳಿಗೆ ಮಾತ್ರ ಬೆಲೆ ಕೊಡ್ತಾರೆ, ಕಾವ್ಯ ಮಾತ್ರ ಮ್ಯಾಟರ್ ಆಗುವಂಥದ್ದು, ಬೇರೆ ಯಾರು ಏನು ಹೇಳಿದ್ರು ಮ್ಯಾಟರೇ ಆಗಲ್ಲ ಅಂತ ಒಂದು ಒಪಿನಿಯನ್ ಬಂದಿತ್ತು ಮನೆ ಒಳಗಡೆ. ಹೊರಗಡೆ ಬಂದ ಮೇಲೂ ರಜತ್ ಅವರು ಹೌದು ಅಂತ ಹೇಳಿದ್ರು. ಇದು ಇದು ಸತ್ಯ, ನಾನು ಕಂಡಂತೆ ಸತ್ಯ ಅಂತ ಹೇಳ್ತಾರೆ. ಟ್ರೂ ಅಂತ ಅನ್ಸುತ್ತಾ? ಲೈಕ್ ಕಾವ್ಯನ್ ಒಪಿನಿಯನ್ ಮ್ಯಾಟರ್ ಆಗುತ್ತೆ, ಬೇರೆ ಯಾರ್ದು ಒಪಿನಿಯನ್ ಮ್ಯಾಟರ್ ಆಗಲ್ಲ ಗಿಲ್ಲಿ ಅವರಿಗೆ. ಫಾರ್ ಅನ್ ಎಕ್ಸ್ಟೆಂಟ್ ಇಟ್ ಇಸ್ ಟ್ರೂ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಈಗ ಎಷ್ಟೊಂದು ಜನ ಗಿಲ್ಲಿಯಿಂದ ಮಾಡು ಗಿಲ್ಲಿಯಿಂದ ಮಾಡು ಗಿಲ್ಲಿಯಿಂದ ಮಾಡು ಅಂತ ಹೇಳಿದಾಗ ಗಿಲ್ಲಿ ಮಾಡ್ತಿರ್ಲಿಲ್ಲ. ಬಟ್ ಕಾವ್ಯ ಗಿಲ್ಲಿಯಿಂದ ಮಾಡು ಅಂತ ಹೇಳಿದಾಗ ಅವ್ನು ಮಾಡ್ತಿದ್ದ. ಮೇ ಬಿ ಅವನು ಹಿ ಹ್ಯಾಡ್ ಅ ವೆರಿ ಗುಡ್ ರೆಸ್ಪೆಕ್ಟ್ ಟುವರ್ಡ್ಸ್ ಕಾವ್ಯ, ದಟ್ ಈಸ್ ಫೈನ್. ಬಟ್ ಎಲ್ರಿಗೂ ಮರ್ಯಾದೆ ಕೊಡ್ತಿರ್ಲಿಲ್ಲ ಗಿಲ್ಲಿ ಅನ್ನೋದು, ಅವ್ರ ಒಪಿನಿಯನ್ ಮ್ಯಾಟರ್ ಆಗ್ತಿರ್ಲಿಲ್ಲ, ಅದು ನಾನು ಒಪ್ಪಲ್ಲ. ಬಿಕಾಸ್ ಗಿಲ್ಲಿ ಆ್ಯಸ್ ಅ ಪರ್ಸನ್ ನಮ್ಮ ಜೊತೆ ಹೆಂಗೆ ಮಾತಾಡ್ತಿದ್ದ, ಅಣ್ಣ ಸೂರಜ್ ಅಣ್ಣ ನೀ ಇದು ಮಾಡಿದ್ದು ಸರಿ ಅಣ್ಣ, ನೀ ಇದು ಮಾಡಿ ತಪ್ಪು ಅಣ್ಣ ಅಂತ ಅವ್ನು ನನಗೂ ಹೇಳ್ತಿದ್ದ. ನಾನು ಹಂಗೆ ಹೇಳ್ತಿದ್ದೆ, ಗಿಲ್ಲಿ ಯಾಕೆ ಹಿಂಗೆ ಮಾಡ್ತಿದ್ಯಾ. ಎಷ್ಟೊಂದು ಸತಿ ನಾಮಿನೇಷನ್ಸಲ್ಲಿ ಆದಾಗ ನಾನು ಅವನು ವಾದಗಳು ಮಾಡಿಬಿಡ್ತಿದ್ವಿ. ಬಟ್ ಅದಾದಮೇಲೆ ನಮ್ಮದು ಒಂದು ಕಾನ್ವರ್ಸೇಷನ್ ಒಂದು ಕಾಮಾಗಿ ಕೂತ್ಕೊಂಡು ಮಾತಾಡಿದಾಗ ಕೇಳಿಸ್ಕೊಂಡು ನನಗೆ ಅವ್ನು ಕೈ ಕೊಟ್ಬಿಟ್ಟು ಆಯಿತು ಸೂರಜ್ ಅಣ್ಣ ತಪ್ಪಾಯಿತು ಕಣಣ್ಣ ಅಂದ್ಬಿಟ್ಟು ಅವನೇ ಕೈ ಕೊಡ್ತಿದ್ದ. ಸೊ ಒಪಿನಿಯನ್ಸ್ ಯಾರ್ದು ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದ ಅಂತ ಈ ಹ್ಯಾಡ್ ರೆಸ್ಪೆಕ್ಟ್ ಟುವರ್ಡ್ಸ್ ಕಾವ್ಯ. ಬಟ್ ಬೇರೆಯವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡಿ ಅವ್ರ ಒಪಿನಿಯನ್ ಮ್ಯಾಟ್ರ್ ಆಗಲ್ಲ ಅಂತ ಮಾಡ್ತಿದ್ದು, ಆ ಥರ ಮಾಡಿಲ್ಲ ಇವತ್ತು. ರಜತ್ ಅವರು ಹೇಳ್ತಾರೆ, ಈ ಸಲ ಏನಾದರೂ ಬಿಗ್ ಬಾಸ್ನ ಗಿಲ್ಲಿ ಗೆದ್ದಿದ್ದೇ ಹೌದಾದರೆ ಒಂದು ಫಿಸಿಕಲ್ ಟಾಸ್ಕ್ ಆಡದೆ, ಜೊತೆಗೆ ಮನೆ ಕೆಲಸ ಮಾಡದೆ, ಈ ಥರದೆಲ್ಲ ಒಂದಷ್ಟು ಏನು ಆರೋಪಗಳು ನೀವು ಮಾಡ್ತಾ ಇದ್ರಿ, ಅದನ್ನೆಲ್ಲ ಇಟ್ಕೊಂಡು ಗಿಲ್ಲಿ ಟ್ರೋಫಿ ಗೆಲ್ತಾನೆ ಅಂತ ಹೌದು ಅಂತ ಅನ್ಸುತ್ತಾ? ಗಿಲ್ಲಿ ಗೆಲ್ತಾನೆ ಮ್ಯಾಮ್, ಗಿಲ್ಲಿ ನಂಗೆ ಡೌಟೇ ಇಲ್ಲ ಗಿಲ್ಲಿ ಗೆಲ್ಲಲ್ಲ ಅಂತ. ಹಿ ವಿಲ್ ವಿನ್. ಈಗ ಫಾರ್ ಎಕ್ಸಾಂಪಲ್ ಈಗ ಫಿಸಿಕಲ್ ಟಾಸ್ಕ್ ಮಾಡಿಲ್ಲ ಅಂದರು, ಹಿ ವಾಸ್ ಹೆಂಗೆ ಅಂದರೆ ಅದನ್ನ ಕೋಪ ಬೇರೆದ್ರಲ್ಲಿ ಮಾಡ್ಕೋತಿದ್ದ. ಅವನು ಎಲ್ಲಿ ಈಗ ಬಿಗ್ ಬಾಸ್ ಅಂದರೆ ಇಟ್ಸ್ ನಾಟ್ ಜಸ್ಟ್ ಟಾಸ್ಕ್ ಬರೀ ಟಾಸ್ಕ್ ಅಲ್ಲ ಮನೆ, ಅದೊಂದೊಂದು 15% ಅಂತ ಹೇಳ್ಬೋದು. ನೀನೊಬ್ಬ ಕ್ಯಾಪ್ಟನ್ ಅಭ್ಯರ್ಥಿ ಕ್ಯಾಪ್ಟನ್ ಆಗ್ತೀಯಾ ಅನ್ನೋ ಕಾರಣಕ್ಕೆ ಟಾಸ್ಕ್ಗಳಿರ್ತಿತ್ತು. ಅದನ್ನು ಬಿಟ್ಟು ನೀನು ಹೊರಗಡೆಗೆ ಏನು ಮಾಹಿತಿ ಕೊಡ್ತಿದ್ಯಾ, ನೀನು ಯಾರು ಅಂತ ತೋರಿಸ್ತಿದ್ಯಾ ಅಂದರೆ ಟಾಸ್ಕ್ ಒಂದೇ ಅಲ್ಲ, ಅದೊಂದು ನಿಮಗೆ ಆ್ಯಡೆಡ್ ಬೋನಸ್ ಅಂತ ಹೇಳ್ಬೋದು. ಬಟ್ ಗಿಲ್ಲಿ ಏನು ಮಾಡ್ತಿದ್ದಾನೆ ಅಂದರೆ, ವಾರದ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅವ್ನು ಟಾಸ್ಕ್ ಒಂದು 4 ದಿನ ಟಾಸ್ಕ್ ಇರ್ತಿತ್ತಲ್ವ, ಬಟ್ ಫಸ್ಟ್ ಡೇಯಿಂದ ಲಾಸ್ಟ್ ಡೇವರೆಗೂ ಹೀ ಈಸ್ ಡೂಯಿಂಗ್ ವಾಟ್ ಈಸ್ ಸಪೋಸ್ ಟು ಡೂ. ಸೊ ಟಾಸ್ಕ್ ಆಡೋದೆ ನಮ್ಗೆ ಇದುವರೆಗೂ ನಾನು ಒಂದಿನ ಹೇಳಿಲ್ಲ ಗಿಲ್ಲಿಗೆ ನೀನು ಟಾಸ್ಕ್ ಆಡೋದೆ ನೀನು ಹೆಂಗೆ ಉಳ್ಕೊತೀಯಾ ಹಂಗೆ ಒಂದಿನ ಮಾತು ಬಂದಿಲ್ಲ. ಬಿಕಾಸ್ ಹೀ ಈಸ್ ಅ ಪರ್ಫಾರ್ಮರ್. ನೀವು ಒಂದ್ ಕಡೆ ಹೇಳ್ತೀರಾ ಅಂದ್ರೆ, ಈಗ ಕ್ಯಾಪ್ಟನ್ ಆದ ನಂತರದಲ್ಲಿ ಗಿಲ್ಲಿ ಅವ್ರ ವಿಚಾರದಲ್ಲಿ ಹೇಳಿರುವಂತದ್ದು, ಫಿಸಿಕಲ್ ಟಾಸ್ಕ್ ಆಡ್ದೇನೆ ಗಿಲ್ಲಿ ಕ್ಯಾಪ್ಟನ್ ಆಗ್ಬಿಡ್ತಾರೆ, ಅದನ್ನೇ ಬಿಗ್ ಬಾಸ್ ಮಾಡಿರುವಂತದ್ದು, ಬಿಗ್ ಬಾಸ್ ಪ್ಲಾನ್ ಇದು, ಬಿಗ್ ಬಾಸ್ಗೂ ಗೊತ್ತಿದೆ ಇವನು ಏನೋ ಟಾಸ್ಕ್ ಆಡಲ್ಲ ಅದಕ್ಕೆ ಹಿಂಗ್ ಪ್ಲಾನ್ ಮಾಡಿದ್ದಾರೆ ಅಂತ. ಇದು ವಿಚಾರ ಹೊರಗಡೆ ತುಂಬಾ ಚರ್ಚೆ ಆಯ್ತು. ಅದು ಏನು ಆ್ಯಂಗಲ್ ಅಲ್ಲಿ ಹೇಳಿದ್ರಿ ಅಂತ? ನಾನು ಹೇಳಿದೆ ಒಂದು, ಆಗಿದೆ ಒಂದು. ಈಗಲೂ 2 ಇಂಟರ್ವ್ಯೂಲಿ ಸೇಮ್ ಅದನ್ನೇ ಕೇಳಿದ್ರು. ಬಟ್
ನಾನೇನು ಹೇಳಿದೆ ಅಂದರೆ, ಈಗ ರಘು ಅಣ್ಣಂಗೂ ನಾವು ತಮಾಷೆ ಮಾಡ್ಕೊಂಡು ಕೂತಿರ್ತೀವಿ ಆ ಸಿಚುವೇಶನಲ್ಲಿ, ರಘು ಅಣ್ಣಂಗೂ ಗಿಲ್ಲಿಗೂ ಗುದ್ದಾಡು ಅಂತ ಬಿಟ್ಬಿಟ್ಟಿದ್ದೀರೆ, ಗಿಲ್ಲಿ ಕ್ಯಾಪ್ಟನ್ ಆಗಕ್ಕೆ ಸೀನೇ ಇಲ್ಲ. ಬಟ್ ಈಗ ಫ್ಯಾಮಿಲಿ ವೀಕ್ ಆದಾಗ ಎಲ್ಲರೂ ಬಂದ್ಬಿಟ್ಟು ಎಲ್ಲರೂ ಬಂದು ಗಿಲ್ಲಿ ಫೋಟೋನೇ ಹಾಕ್ಬಿಟ್ರು. ಆ ರೀತಿಲಿ ನಾನು ಹೇಳಿದೆ, ಎಲ್ಲರೂ ಬಂದು ಹಾಕ್ಬಿಟ್ರು. ಈಗ ಬಿಗ್ ಬಾಸ್ ಏನೋ ಬಿಗ್ ಬಾಸ್ ಅಂತ ವರ್ಡ್ ಏನಕ್ಕೆ ಬಂತು ಅಂದರೆ, ಬಿಗ್ ಬಾಸ್ ಫ್ಯಾಮಿಲಿ ವೀಕ್ ಕೊಟ್ಟಿದ್ದಾರೆ. ಬಿಕಾಸ್ ಫ್ಯಾಮಿಲಿ ವೀಕ್ ಇದೆ, ಫ್ಯಾಮಿಲಿ ವೀಕಲ್ಲಿ ಬಂದು ಎಲ್ಲರೂ ಗಿಲ್ಲಿ ಫೋಟೋ ಹಾಕಿದ್ರು. ಆ ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂತ ಹೇಳಿದೆ ಹೊರತು ಈ ಥರ ಬಿಗ್ ಬಾಸ್ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ. ಅಂದರೆ ಗಿಲ್ಲಿ ಅಭಿಮಾನಿಗಳು ಒಂದಷ್ಟು ಪೋಸ್ಟ್ ಇದ್ರ ಬಗ್ಗೆನೇ ಮಾಡ್ತಾ ಇರುವಂಥದ್ದು. ಸೂರಜ್ ಈ ಥರ ಮಾತಾಡಿದ್ರು, ಅದಕ್ಕೋಸ್ಕರ ಲಾಸ್ಟಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಇಟ್ಟರು. ಆಮೇಲೂ ಏನೋ ಗಿಲ್ಲಿ ಕ್ಯಾಪ್ಟನ್ಸಿ ವಿನ್ ಆದರು ಅಂತ ಪೋಸ್ಟ್ ಮಾಡ್ತಾ ಇದ್ದಾರೆ. ನಮ್ಗೆ ಐಡಿಯಾನೂ ಇಲ್ಲ ಹೊರಗಡೆ ಹಿಂಗೆಲ್ಲ ಪೋಸ್ಟ್ ನಡೀತಿದೆ ಅಂತ. ಗಿಲ್ಲಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಬರುತ್ತೆ ನೋಡಿ, ಅದು ಅನ್ಎಕ್ಸ್ಪೆಕ್ಟೆಡ್. ನಾವು ಇದೆಲ್ಲ ಮಾತುಕತೆ ಆಗಿರ್ತೀವಿ, ನಮ್ಗೆ ಐಡಿಯಾನೂ ಇಲ್ಲ ಈ ಥರ ಜನ ಯೋಚನೆ ಮಾಡಿರ್ತಾರೆ, ಈ ಥರ ಕೇಳಿಸಿರುತ್ತೆ ಅಂತ. ಅದಾದಮೇಲೆ ಟಾಸ್ಕ್ ಆದಮೇಲೂ ಪ್ರೂವ್ ಮಾಡ್ಕೊಂಡ, ಟಾಸ್ಕ್ ಆಡೇ ಅವ್ನು ಕ್ಯಾಪ್ಟನ್ ಆದ. ಅಲ್ಲೂ ನಾವು ಎಲ್ಲೂ ಅಂದ್ಕೊಂಡಿರಲಿಲ್ಲ ಇವರು ನಾನು ಹೇಳಿದ್ದಕ್ಕೆ ಇವರು ಟಾಸ್ಕ್ ಕೊಟ್ಬಿಟ್ಟು ಗಿಲ್ಲಿ ಪರ್ಫಾರ್ಮ್ ಮಾಡಿ ಕ್ಯಾಪ್ಟನ್ ಆದ ಅಂತ. ಆ ಥರ ಇರಲಿಲ್ಲ. ನಮ್ಗೆ ಹೆಂಗಿತ್ತು, ನಾನು ಅಶ್ವಿನಿ ಮ್ಯಾಮ್ಗೆ ಸಪೋರ್ಟ್ ಮಾಡಿದಲ್ಲಿ, ಬಿಕಾಸ್ ರಘು ಸರ್ ಗಿಲ್ಲಿಗೆ ಅಸಿಸ್ಟ್ ಮಾಡ್ತಿದ್ರು, ನಾನು ಅಶ್ವಿನಿ ಮ್ಯಾಮ್ಗೆ ಅಸಿಸ್ಟ್ ಮಾಡ್ತಿದ್ದೆ. ಬಟ್ ಒಂದು ಟಾಸ್ಕ್ ಆಗುತ್ತೆ, ಟಾಸ್ಕಲ್ಲೂ ಗಿಲ್ಲಿ ಗೆಲ್ತಾನೆ. ಗಿಲ್ಲಿ ಕ್ಯಾಪ್ಟನ್ ರೂಮ್ಗೆ ಹೋಗ್ಬೇಕಾದ್ರೆ ಅವ್ನ ಹಿಂದೆ ನಾನೇ ನಡ್ಕೊಂಡು ಖುಷಿ ಬರೋ ರೂಮ್ ತೋರಿಸೋ ಅನ್ಕೊಂಡಿಲ್ಲ, ಹಂಗೆಲ್ಲ ಹೇಳಿ ಕರ್ಕೊಂಡು ಹೋಗ್ತೀನಿ. ಅದಾದಮೇಲೆ ಅಲ್ಲೂ ಅವನು ಲುಂಗಿ ಕಟ್ಕೊಳ್ಳೋದು ಅದು ಇದೆಲ್ಲ ಆಗುತ್ತೆ. ಬಟ್ ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ ಹೊರಗಡೆ ಹಿಂಗೆಲ್ಲ ಒಂದೊಂದು ಸೆಂಟೆನ್ಸು ಇಷ್ಟೊಂದು ಮ್ಯಾಟ್ರ್ ಆಗುತ್ತೆ ಅಂತ. ಈಗ ನೀವು ಕೇಳಿದಾಗಲೇ ಅರ್ಥ ಆಗ್ತಿರೋದು ಇದೆಲ್ಲ ಮ್ಯಾಟರ್ ಆಗುತ್ತೆ. ಗಿಲ್ಲಿ ಜೊತೆ 24/7 ಇರೋದು ತುಂಬಾ ಕಷ್ಟ ಅಂತ ಜಾನ್ವಿ ಅವರು ಹೇಳಿದ್ದಾರೆ, ರಜತ್ ಅವರು ಹೇಳಿದ್ದಾರೆ. ನಿಜ ಹೌದಾ? ಹೌದು. ನೀವು 1.5 ಗಂಟೆ ನೋಡ್ಬಿಟ್ಟು ಖುಷಿ ಪಟ್ಬಿಡ್ತೀರಾ, ಓ ಗಿಲ್ಲಿ ಗಿಲ್ಲಿ ಅಂತ. ಬಟ್ ನಾವು ಬೆಳಿಗ್ಗೆ ಎದ್ದಾಗಿಂದ ನೈಟ್ವರೆಗೂ ಗಿಲ್ಲಿ ಜೊತೆ ಇರ್ತೀನಿ. ಒಂದ್ ನಿಮಿಷನೂ ಸುಮ್ಮನಿರಲ್ಲ. ಮಾತು 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 ಮಾತು. ನಾವು ಮಾತಾಡಿಲ್ಲ ಅಂದ್ರೂ ಯಾಕಣ ಸಬ್ಗಿದೆಯೇ ಅಂತಾನೆ ಅವ್ನು ಬಂದು. ಸೊ ಸ್ವಲ್ಪ ಕಷ್ಟ ಆಯಿತು. ಓಕೆ. ಬಟ್ ಧ್ರುವಂತ್ ಅವ್ರು ಹೇಳ್ತಾರೆ ಯಾವಾಗ್ಲೂ ಗಿಲ್ಲಿ ಒಂಥರ ತಿಗಣೆ ಥರ ಬಂದು ಮಾತಾಡಿಸಿ ಒಂಥರ ಕಂಟೆಂಟ್ ತೆಗಿತಾರೆ ಅಥವಾ ಏನು ಹೇಳ್ತಾರೆ, ತುಂಬ ನಮ್ಮನ್ನ ತೇಜೋವಧೆ ಮಾಡ್ತಾರೆ ಕಾಮಿಡಿ ವಿಚಾರದಲ್ಲಿ ಅಂತ. ನಾನು ಹೇಳಿದ್ದೀನಿ, ಬರೀ ಧ್ರುವಂತಲ್ಲ, ನಾನು ಹೇಳಿದ್ದೆ ಏನಂತ ಅಂದರೆ, ನಾನು ಪ್ರತಿ ಸತಿ ನಾಮಿನೇಟ್ ಮಾಡುವಾಗ ಗಿಲ್ಲಿ ಹರ್ಟ್ ಮಾಡ್ತಿದ್ಯಾ, ಗಿಲ್ಲಿ ಹರ್ಟ್ ಆದರೂ ನಿನಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತಲೇ ಪ್ರತಿ ಸತಿ ಹೇಳ್ತಾ ಬಂದೆ. ಈ ಮನೆಯವ್ರು ಎಲ್ಲರೂ ಹೇಳಿದ್ದಾರೆ. ಬಟ್ ಒಂದು ಪಾಯಿಂಟಲ್ಲಿ ನಾವೇ ಅರ್ಥ ಮಾಡ್ಕೊಂಬಿಟ್ವಿ. ನಾವು ಕೊಟ್ಟರು ಈ ವ್ಯಕ್ತಿ, ಬಿಕಾಸ್ ಅವ್ನಿಗೆ ಗೊತ್ತಾಗ್ತಿಲ್ಲ ಕಾಲು ಎಳಿತಾ ಇದ್ದೀನಿ ಅಂತ ಗೊತ್ತಾಗದೆ ತಮಾಷೆ ರೀತಿಲೇ ಅವ್ನು ತೊಗೋತಾ ಇದ್ದಾನೆ. ಬಟ್ ನಾವು ಯಾಕೆ ಸೀರಿಯಸ್ ಆಗಿ ತೊಗೋತಾ ಇದ್ದೀವಿ ಅದನ್ನು ಅಂತ ನಮಗೆ ಒಂದು ಸತಿ ಅನ್ನಿಸ್ಬಿಡ್ತು. ಇವನು ತಮಾಷೆ ಮಾಡ್ತೀನಿ ಅಂದರೆ ಆ ರೆಸಿಪ್ರಿಕೇಷನ್ ನಾವೇ ಕೊಡೋಣ ಅಂತ ನಾನೇ ಹೇಳ್ಬಿಡ್ತೀನಿ. ನನ್ನ ರೀಸನ್ನೇ ಹಳೇದಾಗೋಯ್ತು, ನನಗೆ ಯಾವುದೋ ಹೊಸ ರೀಸನ್ ಕೊಡ್ತೀನಿ, ಬೇರೆಯವ್ರಿಗೆ ಹೋಗ್ತೀನಿ ಅಂತ ನಾನೇ ಚೇಂಜ್ ಮಾಡಿಬಿಟ್ಟೆ. ಸೊ ಅದರಿಂದ ಧ್ರುವಂತಿಗೆ ಏನಾಗ್ತಿತ್ತು ಅಂದರೆ ಅವನು ಹಂಗೆ ಆಡ್ತಾನೂ ಇದ್ದ. ಧ್ರುವಂತ್ ಯಾಕೆ ಅಂದರೆ ಅವ್ರದ್ದು ಜಗಳಾಡುವಾಗ ಅವ್ರದ್ದು ವೇ ಆಫ್ ಟಾಕಿಂಗ್ ಆಮೇಲೆ ಡಾನ್ಸ್ ಅದೆಲ್ಲ ಅದೇನು ಚೇಂಜಸ್ ಆಗ್ತಿದೆ, ಏನು ಆ ಥರ ಆಗ್ತಿದೆ? ಜೈ ಮಹಾಕಾಳ್. ಅಯ್ಯೋ, ನನಗೆ ಸ್ಟಾರ್ಟಿಂಗಲ್ಲಿ ಧ್ರುವಂತ್ ಬಗ್ಗೆ ಒಪಿನಿಯನ್ ಫಾರ್ಮೇ ಆಗಲಿಲ್ಲ, ಬಿಕಾಸ್ ಅಷ್ಟು ಕನೆಕ್ಷನ್ ಇರಲಿಲ್ಲ. ಬಟ್ ನಾನು ಆ್ಯಸ್ ಎನ್ ಆಡಿಯನ್ಸೇ ನೋಡ್ತಿದ್ದೆ, ನೀವು ಹೆಂಗೆ ನೋಡ್ತಿದ್ರಿ ನಾನು ಹಾಗೆ ನೋಡ್ತಿದ್ದೆ. ಬಟ್ ಸಡನ್ ಎಕ್ಸ್ಪ್ರೆಷನ್ಸ್ ಆಗಲಿ, ಎಕ್ಸ್ಪ್ರೆಷನ್ ತುಂಬಾ ಒಂಥರ ಅಗ್ರೆಸಿವ್ ಆಗಿ ಕಾಣಿಸ್ತಾರೆ. ಆಮೇಲೆ ಡಾನ್ಸ್ ಮಾಡಿರುವಂತದ್ದೆಲ್ಲ ನೆಕ್ಸ್ಟ್ ಲೆವೆಲ್ ಹೊರಗಡೆ ಟ್ರೋಲ್ ಆಗಿದೆ. ಏನಕ್ಕೆ ಈ ತರ ಡಾನ್ಸ್ ಮಾಡ್ತಾರೆ? ಧ್ರುವಂತ್ ಮಾತಾಡ್ಬೇಕು, ವಾದ ಮಾಡ್ಬೇಕು, ಅವ್ರ ಒಂದು ಪಾಯಿಂಟ್ ಆಫ್ ವ್ಯೂ ಏನಿದೆ ಅದನ್ನ ಹೇಳಬೇಕು. ಬಟ್ ಇವ್ರು ಡಾನ್ಸ್ ಮಾಡ್ತಾರಲ್ಲ ಯಾಕೆ ಅಂತ. ಎಲ್ರದ್ದು ಅವರವರ ರೀತಿ ಇರುತ್ತೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ. ನಾನೀಗ ಕೂತ್ಕೊಂಡು ನಾರ್ಮಲ್ ಆಗಿ ಮಾತಾಡ್ತೀನಿ, ಅವ್ರಿಗೆ ಆಗಲ್ವೇನೋ. ಪ್ರಾಬ್ಲಿ ಅವರು ನನ್ನ ಡೇ ಒನ್ನಿಂದನೂ ನನ್ನ ಧ್ರುವನ್ ಜೊತೆ ಫಸ್ಟ್ ಕಾನ್ವರ್ಸೇಷನ್ ಆಗಿದೆ. ಅವರು ತುಂಬ ಮನ್ಸಿಗೆ ಹಾಕೊಂಡ್ಬಿಟ್ಟಿದ್ರು. ನನಗೇನೋ ಹೊರಗಡೆ ಏನೋ ನಾನೊಂದು ಮುಖವಾಡ ಹಾಕಿದ್ದೀನಿ, ನಾನು ಹೊರಟೋಗ್ಬಿಡ್ತೀನಿ. ಈಗ ನಾವೆಲ್ಲ ಟ್ರೋಫಿ ಅಲ್ಲಿದೆ ಅಂದರೆ ಹಿಂಗೆ ಹೋಗ್ತಾ ಇದ್ದೀವಿ. ಬಟ್ ಇವರು ಹೀಗೆಲ್ಲ ಸುತ್ತಾಡ್ಕೊಂಡು ಬರ್ತಿದ್ದಾರೆ. ನಮ್ಗದು ಗೊತ್ತಿರಲಿಲ್ಲ. ನಾನು ಹೋಗ್ತೀನಿ, ನಾನು ಇರಲ್ಲ. ಇಟ್ ಮೈಟ್ ಬಿ ಸ್ಟ್ರಾಟಜಿ ಆಲ್ಸೋ. ಸೊ ಹಾಗೆಲ್ಲ ಮಾಡ್ಕೊಂಬಂದಾಗ ನಾವು ಅನ್ಕೋತಿದ್ವಿ ಈ ಅಪ್ಪನ ರೂಟೇ ಬೇರೆ ಇದೆಯಲ್ಲ. ಬಟ್ ಒಂದು ಪಾಯಿಂಟಲ್ಲಿ ಅರ್ಥ ಆಯಿತು, ಇವನ್ ಕಂಟೆಂಟೇ ಇದು. ದ ವೇ ಹಿ ಪೋರ್ಟ್ರೇಸ್ ಹಿಮ್ಸೆಲ್ಫ್, ಅವ್ರ ಪರ್ಸನ್ನೇ ಹಂಗಿರ್ಬೋದು, ನನಗೆ ಅದು ಗೊತ್ತಿಲ್ಲ. ಬಟ್ ಚೆನ್ನಾಗಿ ಆ ಎಕ್ಸ್ಪ್ರೆಷನ್ಸ್ ಆಗಲಿ, ಹಿ ಈಸ್ ಅ ವೆರಿ ಗುಡ್ ಆರ್ಟಿಸ್ಟ್. ಈಗ ಅವ್ರು ಮಾತಾಡೋ ರೀತಿ ಆಗಲಿ ಅಷ್ಟು ಸ್ಪಷ್ಟತೆ ಇರ್ತಿತ್ತು. ನಾವು ಸ್ವಲ್ಪ ಹೆಸಿಟೇಟ್ ಮಾಡ್ತೀವಿ, ಏನಾದ್ರು ಹೇಳುವಾಗ ತಡಬಡಾಯಿಸ್ಬಿಟ್ಟು ಏನಾದ್ರು ಹೇಳ್ಬಿಟ್ನಾ ಅಥವಾ ಒಂಚೂರು ನರ್ವಸ್ ಆಗೋದು. ಬಟ್ ಧ್ರುವಂತ್ ಆ ಥರ ಇಲ್ಲ. ರಕ್ಷಿತಾ ಹೆಂಗೆ ಮಾಡ್ತಾಳೆ ಹಂಗೆ ಪಕ್ಕಾ ತೋರಿಸ್ತಾನೆ. ಬೇರೆ ಗಿಲ್ಲಿ ಏನಾಗಲಿ ಅವನಿಗೂ ಮಾತಾಡ್ತಾನೆ. ಬಟ್ ಸ್ವಲ್ಪ ಅದು ನೋಡೋಕ್ಕೆಲ್ಲ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಲೈಕ್ ಆ ಡಾನ್ಸ್ ಆಗಲಿ, ಆ ಎಕ್ಸ್ಪ್ರೆಷನ್ಸ್ ಆಗಲಿ. ಇಲ್ಲ ಮ್ಯಾಮ್, ಲೈಕ್
ಯಾ ಒಪಿನಿಯನ್ ಅಷ್ಟಿಲ್ಲ ಬಟ್ ಸ್ವಲ್ಪ ಇರಿಟೇಟಿಂಗ್ ಪರ್ಸನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.